ಒಂದು ಅಂಗಡಿಯ ಮುಂದೆ ಒಂದು ನಾಯಿ ಬಂದು ನಿಂತಿತ್ತು. ಅಂಗಡಿಯವನು ಅದನ್ನು ಓಡಿಸಿದನು. ಅದು ಹೋಗಲಿಲ್ಲ. ನಂತರ ಗೊತ್ತಾಯಿತು, ನಾಯಿಯ ಬಾಯಲ್ಲಿ ಒಂದು ಪುಟ್ಟಿ, ಅದರಲ್ಲಿ ಕೆಲವು ವಸ್ತುಗಳ ಪಟ್ಟಿ ಹಾಗೂ ಹಣವು ಆ ಪುಟ್ಟಿಯಲ್ಲಿ ಇದೆ ಎಂಬುದಾಗಿ. ಆ ಅಂಗಡಿಯವನು ಆ ಪಟ್ಟಿಯನ್ನು ತೆಗೆದುಕೊಂಡು ಆ ವಸ್ತುಗಳನ್ನು ಪುಟ್ಟಿಯಲ್ಲಿಟ್ಟು ಹಣವನ್ನು ತೆಗೆದುಕೊಂಡು ಚಿಲ್ಲರೆಯನ್ನು ಮತ್ತೆ ಪುಟ್ಟಿಯಲ್ಲಿಟ್ಟನು. ನಾಯಿ ಹಿಂದಿರುಗಿತು. ಅದನ್ನು ಗಮನಿಸುತ್ತಿದ್ದ ಒಬ್ಬ ವ್ಯಕ್ತಿ ಆಶ್ಚರ್ಯದಿಂದ ಆ ನಾಯಿಯನ್ನು ಹಿಂಬಾಲಿಸುತ್ತಾ ಹೋದನು. ಆ ನಾಯಿ ಅಲ್ಲಿಂದ 4 ಬೀದಿಗಳನ್ನು ದಾಟಿ ಮೇನ್ ರೋಡ್ಗೆ ಹೋಗಿ ಅಲ್ಲಿ ಬಸ್ ಹತ್ತಿತು. ಕಂಡಕ್ಟರ್ ಪುಟ್ಟಿಯಿಂದ 5 ರೂಪಾಯಿಗಳನ್ನು ತೆಗೆದುಕೊಂಡು ಟಿಕೆಟ್ ಪುಟ್ಟಿಗೆ ಹಾಕಿದನು. ಸರಿಯಾಗಿ 4ನೇ ಸ್ಟಾಪ್ನಲ್ಲಿ ಇಳಿದು ಇನ್ನೊಂದು ಬೀದಿಗೆ ಓಡಿ ಹೋಗಿ ಮನೆಯ ಬಾಗಿಲ ಕಾಲಿಂಗ್ ಬೆಲ್ಲನ್ನು ಹಾರಿ ಒತ್ತಿತು. ಮನೆಯ ವ್ಯಕ್ತಿ ಬಾಗಿಲನ್ನು ತೆರೆದನು. ನಾಯಿಯ ಬಾಯಲ್ಲಿದ್ದ ಪುಟ್ಟಿಯನ್ನು ತೆಗೆದುಕೊಂಡು ಪಕ್ಕದಲ್ಲಿದ್ದ ಕೋಲಿನಿಂದ ಆ ನಾಯನ್ನು ಚೆನ್ನಾಗಿ ಹೊಡೆದನು. ಅದುವರೆಗೂ ಅದನ್ನು ಹಿಂಬಾಲಿಸುತ್ತಾ ಬಂದ ವ್ಯಕ್ತಿ ಓಡಿ ಹೋಗಿ ಅವರನ್ನು ತಡೆದು, ಯಾಕೆ ಹೀಗೆ ಹೊಡೆಯುತ್ತೀರಿ? ಇದುವರೆಗೂ ಇಷ್ಟು ಬುದ್ಧಿಶಾಲಿ ನಾಯಿಯನ್ನು ನಾನು ನೋಡಿದ್ದೇ ಇಲ್ಲ ಅಂದರು. ಅದಕ್ಕೆ ಅವರು, ಬುದ್ಧಿಶಾಲಿ ಇದಾ? ಹೊರಗೆ ಹೋಗುತ್ತಿದ್ದೇನೆಂದು ಗೊತ್ತಿತ್ತಲ್ಲ, ಮನೆಯ ಬೀಗದ ಕೈಯನ್ನು ತೆಗೆದುಕೊಂಡು ಹೋಗಬಾರದಾ? ಈಗ ನೋಡಿರಿ, ಬಾಗಿಲನ್ನು ತಟ್ಟುವಾಗ ನಾನು ಎದ್ದು ಬಂದು ಬಾಗಿಲನ್ನು ತೆರೆಯಬೇಕಾಯಿತು. ಇದಕ್ಕೆ ಸ್ವಲ್ಪವಾದರೂ ತಿಳುವಳಿಕೆ ಇದೆಯಾ ಎಂಬುದಾಗಿ ಮತ್ತೆ ಹೊಡೆಯಲು ಪ್ರಾರಂಭಿಸಿದನು. ನೋಡಿರಿ, ಕೆಲವರಿಗೆ ಎಷ್ಟು ಕೆಲಸಗಳನ್ನು ಮಾಡಿಕೊಟ್ಟರೂ ಅವರನ್ನು ತೃಪ್ತಿಪಡಿಸಲಾರೆವು. ಅವರು ಯಾವಾಗಲೂ ಇತರರಲ್ಲಿ ತಪ್ಪನ್ನು ಹುಡುಕುತ್ತಾ ಸೋಮಾರಿಗಳಾಗಿರುವರು. ಇನ್ನೂ ಸ್ವಲ್ಪ ನಿದ್ದೆ, ಇನ್ನೂ ತುಸಾ ತೂಕಡಿಕೆ, ಇನ್ನೂ ಕೊಂಚ ನಿದ್ದೆಗಾಗಿ ಕೈ ಮುದರಿಕೊಳ್ಳುವೆ ಅಂದುಕೊಳ್ಳುವಿಯಾ? ಬಡತನವು ದಾರಿಗಳ್ಳನ ಹಾಗೂ ಕೊರತೆಯು ಪಂಜುಗಳ್ಳನಂತೆಯೂ ನಿನ್ನ ಮೇಲೆ ಬೀಳುವವು ಎಂದು ಬೈಬಲ್ ಹೇಳುತ್ತದೆ.